ಸಿನಿಗೆನಹಳ್ಳಿ ಗ್ರಾಮದಲ್ಲಿ ಸಡಗರದ ಹೊಳೆ ಹರಿದಿತು. ಕಾವಡಿ ಹಬ್ಬದ ಹೊಂಗಿರಣದಲ್ಲಿ ಭಕ್ತಿ ಹೂವಂತೆ ಅರಳಿತು. ಬಡವರು ಬಂಧು ಪ್ರಕಾಶ್ ರೆಡ್ಡಿ, ಯುವಕರ ಆಶಾ ಕಿರಣ ಅವರು, ನೂರಾರು ಜನರಿಗೆ ಬಸ್ಸು ವ್ಯವಸ್ಥೆ ಮಾಡಿ ತಂದರು. ನೆಮ್ಮದಿ ತರಗು ಹೋಗೋಣ ಬನ್ನಿ ಎಂದು ಹೃದಯಗಳು ಕರೆ ನೀಡಿದವು. ವೇಲ್ಮುರುಗನ ಹೆಸರಿನಲ್ಲಿ ಸಾಲು ಸಾಲಾಗಿ ನೃತ್ಯ ಹಾರಿತು. ಗ್ರಾಮದ ಜನರು ಕೈ ತಟ್ಟಿ ಪದಗಳು ನೆಲ ತಟ್ಟಿದವು. ಮುರುಗನ ಭಜನೆಯಲ್ಲಿ ಮೈ ಮರೆತು ಮನಸ್ಸುಗಳು ಒಂದಾಗಿ ನಿಂತವು. ತಂಬುರಿಯ ತಾಳದ ನಡುವೆ ಮಗುನಗು ಮಳೆಯಾಯಿತು. ಮುರುಗನ ಕಡೆ ಹೆಜ್ಜೆ ಹಾಕಿದಾಗ ಸಂಸಾರವೇ ಹಗುರವಾಯಿತು. ಓಲೆಯಂತೆ ತೂಗಿತು ಸಡಗರದ ಈ ಜನಸಾಗರ. ವೇಳೆಂದು ಕೂಗಿದಾಗ ಬೆಟ್ಟಗಳಿಗೂ ಕೇಳಿತು ಘೋಷರ. ಇದೇ ಮೊದಲ ಬಾರಿಗೆ ಕಾವಡಿ ಸುಬ್ರಹ್ಮಣ್ಯ ಸ್ವಾಮಿಗೆ 2 ಬಸ್ಸು ಹಾಕಿದ್ದಾರೆ. ಯಾಕಂದ್ರೆ ಜನರನ್ನ ದೃಶ್ಯಲ್ಲಿ ಇಟ್ಕೊಂಡು ಅವರು ಬಡವರು ಇರ್ತಾರೆ, ಸಾಹುಕಾರ ಇರ್ತಾರೆ, ಅವ್ರಿಗೆ ವ್ಯವಸ್ಥೆ ಮಾಡಕ್ಕಾಗಲ್ಲ, ಕಾರ್ ಇರಲ್ಲ, ಒಬ್ರಿಗೆ ವೆಹಿಕಲ್ಸ್ ಇರಲ್ಲ. 2 ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ಪ್ರಕಾಶ್ ರೆಡ್ಡಿ ಅವ್ರಿಗೆ ಇದೇ ರೀತಿ ಮುಂದಿನ ಕಾರ್ಯಕ್ರಮಗಳಿಗೂ ಅವ್ರು ಇದೇ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥಿಸ್ತಿದ್ದೇವೆ. ಯೂಟ್ಯೂಬ್ ಚಾನಲ್ ಅವ್ರಿಗೂ ಎಲ್ರಿಗೂ ನಮಸ್ಕರಿಸ್ತಾ, ನಾವು ಇವತ್ತು 1 ತಿಂಗಳಿಂದ ಸಿನಿಗೆಹಳ್ಳಿಯಲ್ಲಿ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಇವತ್ತು ಕಾರ್ಯಕ್ರಮಕ್ಕೆ ಅದ್ದೂರಿಯಿಂದ ನಮ್ಮ ಸಿನಿಗೆಹಳ್ಳಿಯಲ್ಲಿ ಕಾವಡಿ ಭಜನೆ ಇಟ್ಕೊಂಡು ತಿಂಗಳಿಂದ ಹುಡುಗರು ಎಲ್ಲ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಕಾವಡಿ ಇಟ್ಕೊಂಡಿದ್ದಾರೆ. ನಮ್ಮೂರಲ್ಲಿ ಎಲ್ಲರೂ ಸೇರಿ ಕಾವಡಿ ಇಟ್ಕೊಂಡು ಇವತ್ತು ಕಾವಡಿ ಭಜನೆ ಎಲ್ಲ ಸಾಯಂಕಾಲ ಸಂಜೆ ವೇಳೆ ಮುಗೀತು. ಅದಕ್ಕೋಸ್ಕರ ಎಲ್ಲರೂ ನಮ್ಮೂರು ಹಿರಿಯರು ಎಲ್ಲ ನಮ್ಮೂರಿನ ಕಿರಿಯರು ಎಲ್ಲರೂ ಬಂದು ಇವತ್ತು ಒಂದು ಶುಭ ಸಾಯಂಕಾಲ ವೇಳೆಗೆ ಎಲ್ಲರೂ ಇವತ್ತು ಬಸ್ ಹತ್ರ ಬಂದು ಎಲ್ಲರೂ
ಇಲ್ಲಿ ಪ್ರಯಾಣ ಹೋಗ್ತಾ ಇದ್ದಾರೆ. ಅದೇ ಅಲ್ದಿರ ನಮ್ಮ ಊರಿನ ಭಜನೆ ಇಟ್ಕೊಂಡು ಯಾವಾಗೂ ಕೇಳ್ತಾ ಇದ್ರು. ನಮ್ಮ ಪ್ರಕಾಶ್ ರೆಡ್ಡಿ ಅವ್ರ ಹತ್ರ ಹೋಗಿ ಕೇಳಿದ್ರು. ಎಲ್ರು ಹೋಗಿ ಕೇಳಿದ್ದಕ್ಕೆ ನಮ್ಮ ಬಸ್ ಮಾಡ್ಕೊಳ್ಳೋ ಸೌಕರ್ಯ ಮಾಡಬೇಕು. ನಾವು ತಿರ್ಚನಿ, ಮಹಾಬಲೇಶ್ವರಂ ಮತ್ತು ಕಂಚಿ, ಗೋಲ್ಡನ್ ಟೆಂಪಲ್ ಎಲ್ಲ ಹೋಗೋ ಬರಕ್ಕೆ ಮಾಡ್ಕೊಡ್ಬೇಕಂತ ಕೇಳಿದ್ರು. ಅವ್ರು ಕೇಳಿದ್ದಕ್ಕೆ ನಾನು ಮಾಡ್ಕೊಡ್ತೀನಿ, ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಅವರು ವ್ಯವಸ್ಥೆ ಮಾಡಿದ್ದಾರೆ. ಮೊದಲಿಂದ ಅವರು 5 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾನೆ ಬರ್ತಾ ಇದ್ದಾರೆ. ಶಿರ್ಡಿಗೆ, ಎಲ್ಲಾದ್ರೂ ತಿರುಪತಿಗೆ, ತಿರುಪತಿಗೆ, ದೇವಸ್ಥಾನಕ್ಕೆಲ್ಲ ಅವರು ಮಾಡ್ತಾನೆ ಇದ್ದಾರೆ. ಅವರು ಮಕ್ಕಳಿಗೂ ಎಲ್ಲ ಆರೋಗ್ಯ ಕೊಟ್ಟು ಎಲ್ಲರೂ ಸಂತೋಷವಾಗಿ ಇಡ್ಬೇಕು ಅಂತ ನಾವು ಕೋರ್ತಾ ಇದ್ದೇವೆ. ಅವರು ಸಿರಿಗೆಯಲ್ಲಿ ಪ್ರಕಾಶ್ ರೆಡ್ಡಿ ಅಂತ ನಾವು ಅವರು ಇದ್ ಮಾಡ್ತಾ ಇದೀವಿ. ಅಷ್ಟೇ ಅಲ್ದಿರ ನಾವು ಇವತ್ತು ಇಷ್ಟು ಅದ್ದೂರಿಯಿಂದ ಕಾರ್ಯಕ್ರಮ ನಡಿಬೇಕಂದ್ರೆ ಸಿರಿಗೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಅದ್ದೂರಿಯಿಂದ ಈ ಬಂದು ಎಲ್ಲ ಕಾವಡಿ ಸೌಕರ್ಯ ಎಲ್ಲ ಇದ್ ಮಾಡ್ಕೊಂಡು ಇವತ್ತು ಎಲ್ರು ಹೋಗ್ತಾ ಇದ್ರೆ ಅವ್ರ ಪ್ರಯಾಣ ಸುಖವಾಗಿ ಹೋಗಿ ಬರ್ಲಿ ಅಂತ ನಾವು ಸಂತೋಷ ಪಡಿತಾ ಇಷ್ಟು ನಾವು ಮಾತಾಡೋದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ. ಯಾಕಂದ್ರೆ ಹೋದ ವರ್ಷ ಜನವರಿಯಲ್ಲಿ ಸರ್ ನಾವು ಶಿರ್ಡಿಗೆ ಹೋಗ್ಬೇಕು ಅಂತ ಹೇಳಿದ್ರು. ನಾವು ಪ್ರತಿ ವರ್ಷನೂ ಶಿರ್ಡಿಗೆ 5 ಜನರಿಂದ ಸ್ಟಾರ್ಟ್ ಆಗಿ 130 ಜನರು 160 ಜನರವರೆಗೂ ಈ 6ನೇ ವರ್ಷ ಈ ಸರಿ ಹೋಗಿದ್ದೀವಿ. ಅದೇ ಜನವರಿಯಲ್ಲಿ ಮತ್ತೆ ಕರ್ಕೊಂಡು ಹೋಗ್ತೀವಿ. ನಾವು ಯಾವುದೇ ರೀತಿ ಎಲೆಕ್ಷನ್ ಇನ್ನೊಂದು ಅಲ್ಲ. ಮೊನ್ನೆ ಲಾಸ್ಟ್ ನಮ್ಮ ಸೋಮಶೇಖರ್ ಗೌಡ್ರವರು ಫೋನ್ ಮಾಡಿಬಿಟ್ಟು ಈ ತರ ನಾವು ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿ ಎತ್ತಾ ಇದೀವಿ, ನಮ್ಗೊಂದು ಸ್ವಲ್ಪ ಬಸ್ಸು ಸೌಕರ್ಯ ಬೇಕಾಗಿದೆ ಅಂತ. ಸರಿ ಆಯ್ತು, ಒಂದು ಬಸ್ ಕೊಡ್ತೀನಿ ಅಂತ ಹೇಳಿದೆ. ಮತ್ತೆ ಫೋನ್ ಮಾಡಿ, ಇಲ್ಲ ನಾವು ಜನ ಜಾಸ್ತಿ ಆಗ್ತಾ ಇದೀವಿ, 2 ಬಸ್ ಬೇಕು ಅಂದ್ರು. ಆಯ್ತು ಕೊಡ್ತೀನಿ ಅಂತಂದೆ. ಇದರಿಂದ ಯಾವುದೇ ರಾಜಕೀಯ ಅಥವಾ ಇನ್ನೊಂದು ಯಾವ್ದು ಚಟುವಟಿಕೆಗಳಿಲ್ಲ. ಓನ್ಲಿ ದೈವ ಕಾರ್ಯ, ದೇವ್ರಿಗೋಸ್ಕರ ಮಾಡ್ತಾ ಇರೋದ್ರಿಂದ ಇದು ಯಾವುದೇ ರೀತಿ ರಾಜಕೀಯವಾಗಿ ತಗೋಬೇಡಿ. ದೇವ್ರ ಕಾರ್ಯ ಏನೇ ಇರ್ಲಿ, ಯಾವುದೇ ಇರ್ಲಿ, ನಾನು ಇದುವರೆಗೂ ಮಾಡಿದ್ದೀನಿ, ಇನ್ನು ಮುಂದೆನೂ ಮಾಡ್ತೀನಿ. ಅದು ಬಿಟ್ರೆ ಬೇರೆ ಯಾವುದು ನನ್ನ ರಾಜಕೀಯದ ಬಗ್ಗೆ ಇದು ಸುಬ್ರಹ್ಮಣ್ಯ ಸ್ವಾಮಿದು ಅದಕ್ಕೆ ಲಿಂಕ್ ಮಾಡೋದು ಬೇಡ.